ನಮಸ್ಕಾರ ಎಲ್ಲರಿಗೂ. ನಾನು ಸಂಡಿಗೆ ಮಾಡೋಣ. ಇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ, ಸಂಡಿಗೆ ಹಪ್ಪಳ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಹಾಗಾಗಿ ಸಂಡಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆ ಹಾಕೊಂಡಿದ್ದೆ. ಒಂದು 2 ಸೇರಷ್ಟು ಅಕ್ಕಿನ ನೆನೆ ಹಾಕೊಂಡಿದ್ದೆ. ನೆನೆ ಹಾಕಿ 3 ದಿನ ನೆನೆ ಹಾಕಬೇಕಾಗುತ್ತೆ. ಆ ನೀರನ್ನ ಚೆಲ್ಲಿ ನಾವು ಹೊಸ ನೀರು ಹಾಕಿ ಇಡಬೇಕಾಗುತ್ತೆ. ಇವತ್ತು 3ನೇ ದಿನ, ಹಂಗಾಗಿ ಇವಾಗ ಮಿಕ್ಸಿನಲ್ಲಿ ರುಬ್ಕೊಂಡು ಅದನ್ನ ಸಂಡಿಗೆ ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಅಕ್ಕಿ ನೋಡಿ ಈ ಥರ ನೆಂದಿದೆ. ಇವಾಗ ಎಲ್ಲಾನು ಕೂಡ ನುಣ್ಣಗೆ ರುಬ್ಕೊಂಡ್ ಬಂದಿದೀನಿ. ಇದ್ರ ತುಂಬಾ ಕರೆಕ್ಟ್ ಆಗಿ ತುಂಬಾ ಆಗಿದೆ. ಇವಾಗ ನಾನು ನೀರ್ನ ಯಾವ ತರ ಇಟ್ಕೊಂತೀನಿ ಅಂತಂದ್ರೆ, 1 ಬೌಲ್ ಇದಿದೆಯಲ್ವಾ, ಇದು 7 ಬೌಲ್ ಅಷ್ಟು ನಾನು ನೀರ್ನ ಇಟ್ಕೊಂಡಿದೀನಿ. ಅದಕ್ಕೆ ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡಿದೀನಿ. ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು 7 ಬೌಲ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ. 7 ಅಥವಾ 8 ಹಾಕೊಳ್ಬಹುದು. ನಾನು 7 ಹಾಕೊಂಡಿದ್ದೀನಿ. ಇದಕ್ಕೆ ಈ ನೀರು ಸ್ವಲ್ಪ ಚಿಕ್ಕ ಚಿಕ್ಕ ಬಬಲ್ಸ್ ಬರೋ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ. 3 ಮಸಾಲೆ ಬೇಕಾಗಿರೋದು. ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿಲ್ಲ, ಇನ್ನ ಉಪ್ಪು ಹಾಕ್ಬೇಕು. ಜೊತೆಗೆ ಇಲ್ಲಿ ಒಣಮೆಣಸಿನಕಾಯಿ ಇಟ್ಕೊಂಡಿದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ. ಅದಕ್ಕೆ ಕರ್ಬೇವಿನ ಸೊಪ್ಪು, ಜೀರಿಗೆ ಬೇಕಾಗುತ್ತೆ. ಜೀರಿಗೆ ಏನಾದ್ರು ಇವಾಗ್ಲೇ ಹಾಕ್ಬಿಟ್ವಿ ಅಂತಂದ್ರೆ ಆ ಸಂಡಿಗೆ ಒಂದ್ ಸ್ವಲ್ಪ ವೈಟ್ ಕಲರ್ ಬರಲ್ಲ. ಜೀರಿಗೆ ಅದೆಲ್ಲ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ, ಕಲರ್ ಬಿಟ್ಕೊಡುತ್ತೆ. ಹಂಗಾಗಿ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಜೀರಿಗೆ ಸಂಡಿಗೆ ಬಂದು ವೈಟ್ ಕಲರ್ ಇರುತ್ತೆ. ಎಳ್ಳು ಬೇಕಾದ್ರೆ ಹಾಕೊಳ್ಬಹುದು. ನಾನು ಹಾಕೋದ್ 3 ಐಟಮ್. ಒಂದು ಒಣಮೆಣಸಿನಕಾಯಿ, 1-2 ಹಸಿಮೆಣಸಿನಕಾಯಿನೂ ಬೇಕಾದ್ರೆ ನಾವ್ ಹಾಕೊಳ್ಬಹುದು. ಹಸಿರು ಮೆಣಸಿನಕಾಯಿ ಮತ್ತೆ ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಎಳ್ಳು ಬೇಕಾದ್ರೆ ಹಾಕ್ತಾರೆ. ನಾನು ಜೀರಿಗೆ ಅಂತೂ ಕಂಪಲ್ಸರಿ ಹಾಕ್ತೀನಿ. ಇಷ್ಟು. ಇವಾಗ ನೀರು ಸ್ವಲ್ಪ ಕಾಯಿಲಿ ಅಷ್ಟರಲ್ಲಿ ಇದನ್ನ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡ್ ಬರೋಣ. ಇದಕ್ಕೆ ಉಪ್ಪು ಹಾಕ್ಬಿಡ್ತೀನಿ ಇವಾಗ. ಏನಪ್ಪಾ ದೊಡ್ಡ ಕ್ವಾಂಟಿಟಿಲಿ ಮಾಡ್ತಾ ಇದಾರೆ ಅನ್ಕೊಂಬೇಡಿ. ನಾನು ಏನೇ ಮಾಡಿದ್ರು ಅದೇನೋ ಗೊತ್ತಿಲ್ಲ ನಂಗೆ. ಇದೇ ತರನೇ ಇಷ್ಟಿಷ್ಟೇ ಮಾಡಕ್ಕೆ ನಂಗೆ ಬರಲ್ಲ ಯಾವತ್ತೂನು. ಆದ್ರೆ ಯಾವಾಗಿಂದನೂ ಅದೇ ರೂಢಿ ಆಗ್ಬಿಟ್ಟಿದ್ಯಲ್ಲ, ಹಂಗಾಗಿ ಇಷ್ಟಿಷ್ಟೇ ಮಾಡಕ್ ಬರಲ್ಲ ನಂಗೆ. ಹಂಗಾಗಿ ಇಷ್ಟ ಮಾಡ್ತಾ ಇದೀನಿ. ಬರೋರು ಹೋಗೋರು ತಿನ್ನೋರು ಆಮೇಲೆ ಬೇರೆಯವ್ರು ಕೊಡೋದು, ಅದೇನೋ ಅವಾಗಿಂದ ಅದೇ ಅಭ್ಯಾಸ ನಂಗೆ. ಹಂಗಾಗಿ ಇಷ್ಟ ಮಾಡ್ತಾ ಇದೀನಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಹಾಕ್ಬೇಕು. ಇವಾಗ ಮಾಡಿಡ್ತೀನಿ. ಯಾಕಂದ್ರೆ ಬಿಸಿಲಂತೂ 9 ಗಂಟೆ ಮೇಲಂತೂ ಹೊರಗಡೆ ಹೋಗಕ್ಕೆ ಆಗಲ್ಲ. ಹಂಗಾಗಿ 6 ಗಂಟೆ ಕುತ್ಕೊಂಡ್ರೆ 9 ಗಂಟೆ ಅಷ್ಟಲ್ಲಿ ಮುಗಿಸ್ಬಿಡ್ಬೇಕು. ಹಂಗಾಗಿ ಇವಾಗ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಅಷ್ಟಲ್ಲಿ ಕೂಲ್ ಆಗುತ್ತೆ. 6 ಗಂಟೆಗೆ ನಾವು ಸೀರೆ ಮೇಲೆಲ್ಲ, ನಾನು ಕವರ್ ಮೇಲೆ ಯಾವತ್ತೂ ಹಾಕಲ್ಲ. ಸೀರೆ, ಕಾಟನ್, ಈ ತರ ಕಾಟನ್ ಇದು ಬರುತ್ತಲ್ಲ ಪಂಚೆ ಇಂಥದ್ರ ಮೇಲೆ ಹಾಕ್ತೀನಲ್ವಾ. ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಮಾಡಿಟ್ಕೊಬಿಟ್ಟು ಬೆಳಿಗ್ಗೆ ನಾನು ಸಂಡಿಗೆನ ಹಾಕ್ತೀನಿ. ಓಕೆನಾ? ಇಷ್ಟೇನೆ. ಲಾಸ್ಟ್ ಅಲ್ಲಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇದು ಸ್ವಲ್ಪ ಚಿಕ್ಕ ಚಿಕ್ಕ ಬಬಲ್ಸ್ ಬರ್ಬೇಕಾದ್ರೆ ಇಲ್ಲಿ ಮಾಡಿರ್ತಕ್ಕಂತ ಏನು ಹಿಟ್ಟಿದೆಯಲ್ಲ ಅದನ್ನ ನಿಧಾನಕ್ಕೆ ಹಾಕೊಂಡು ತಿರ್ಗಿಸ್ಬೇಕು, ಇಲ್ಲಾಂದ್ರೆ ಗಂಟಾಗತ್ತೆ. ಹಂಗಾಗಿ ಉಪ್ಪು ಹಾಕಿದೀನಿ. ಇದಾಗ್ತಾ ಇರ್ಲಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಒಣಮೆಣಸಿನಕಾಯಿ ಜಾಸ್ತಿ ತಗೊಂಡಿದ್ದೀನಿ. ನೀವು ಸ್ವಲ್ಪನೇ ತಗೊಳ್ಳಿ. ಇಲ್ಲಿ ನಾನು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇದ್ರ ಜೊತೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಇದು ಮಾಡ್ಕೊಳ್ತೀನಿ. ನೀವು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಬೇಕಾದ್ರೆ ಆ ಕುದಿತಾ ಇರೋ ನೀರಿಗೆ ಹಾಕೊಳ್ಬಹುದು. ತರ್ತರಿಯಾಗಿ ಈ ತರ ರುಬ್ಬಿ ಕೂಡ ನೀವು ಹಾಕೊಳ್ಬಹುದು. ಎರಡನ್ನು ಕೂಡ ನೋಡಿ ಈ ತರ ಕೋರ್ಸ್ ತರ ನಾನು ರುಬ್ಕೊಂಡ್ ಬಂದೆ. ಯಾವುದೇ ರೀತಿ ನೀರ್ ಹಾಕ್ಬಾರ್ದು. ಇವಾಗ ನೋಡಿ ಇನ್ನೊಬ್ರು ಹೆಲ್ಪ್ ತಗೋಬೇಕಾಗತ್ತೆ. ಈ ತರ ನಿಧಾನಕ್ಕೆ ಹಾಕೊಂಡು, ಇವಾಗ ಉಪ್ಪಿಟ್ಟೆಲ್ಲ ಮಾಡ್ಬೇಕಾದ್ರೆ ರವೆ ಹಾಕ್ತಿವಲ್ವಾ, ಸೇಮ್ ಅದೇ ತರನೇ ಹಾಕೊಂಡು ತಿರ್ಗಿಸ್ತಾ ಇರ್ಬೇಕು. ಯಾಕಂದ್ರೆ ಅಕ್ಕಿ ಅಲ್ವಾ, ಗಂಟಾಗ್ಬಿಡುತ್ತೆ ಅಂತ. ಈ ಕೋಲ್ ಬಂದು ಜಾಸ್ತಿ ಜನಕ್ಕೆ ಮುದ್ದೆ ಮಾಡ್ಬೇಕಾದ್ರೆ ನಾನು ಇದನ್ನ ಬಳಸ್ತೀನಿ. ನಾವು ಬಾಡಿಗೆ ಮನೇಲಿ ಇರ್ಬೇಕಾದ್ರೆ ಮಂಜು ಅಕ್ಕ ಅಂತ ಇದ್ರು, ಅವ್ರು ನನ್ಗೆ ಅವ್ರ ಊರಿಂದ ತಂದ್ಕೊಟ್ಟಿದ್ದು. ಅವ್ರ ನೆನಪಾಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಇವಾಗ ಈ ತರ ಇಷ್ಟೊಂದು ಫಾಸ್ಟ್ ಆಗಿ ತಿರ್ಗಿಸೋ ಅವಶ್ಯಕತೆ ಇಲ್ಲ. ನನ್ ಮಗ ತಿರ್ಗಿಸ್ತಾ ಇರೋದಷ್ಟೇನೆ. 1 ಅವರ್ ಆದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಫಳಫಳ ಅಂತ ಹೊಳಿಬೇಕು, ಇನ್ನ ಬೇಯ್ಬೇಕು. ಇನ್ನ ಈ ತರ ಆಗಿದೆ ಕರೆಕ್ಟ್ ಆಗಿ. ಅಂದ್ರೆ ಕಂಟಿನ್ಯೂಸ್ ಆಗಿ ತಿರ್ಗಿಸ್ಬೇಕು. ಒಂದ್ ಕ್ವಾಂಟಿಟಿ ದೊಡ್ಡದಿರೋದ್ರಿಂದ 1 ಅವರ್ ಆಯ್ತು ಇದು ಬೇಯೋದಕ್ಕೆ. ಬೆಂದಿಲ್ಲ ಇನ್ನ, ಅಂದ್ರೆ ಗಂಟೆ ಆಗದಿರೋ ತರ ಇದಾಗಿದೆ ನೋಡಿ. ಈ ತರ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಏನಿದು ಕನ್ಸಿಸ್ಟೆನ್ಸಿ ಈ ತರ ಆಗಿದೆ. ಈ ತರ ಇನ್ನ ಇದು ಪಳಪಳ ಅಂತ ಈ ಶೈನಿಂಗ್ ಬರುತ್ತೆ. ಅಲ್ಲಿವರೆಗೂ ನಾವು ಮೀಡಿಯಂ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಲಾಸ್ಟ್ ಅಲ್ಲಿ ಮಾಡಿರ್ತಕ್ಕಂತ ಮಸಾಲೆನ ಹಾಕ್ಬೇಕು. ಮುಂಚೆ ಎಲ್ಲ ಹೆಂಗೆ ಅಂದ್ರೆ, ಅಯ್ಯೋ ಟೈಮ್ ಇದೆಯಲ್ಲ ಮಾಡ್ಕೊಳ್ಳೋಣ ಹಪ್ಳ ಸಂಡಿಗೆನ ಅಂತ ಇರೋದು. ಇವಾಗ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಅಯ್ಯೋ ಎಲ್ಲಿ ಚೆನ್ನಾಗಿರುತ್ತೋ ಏನೋ ಅಂತ ಮನೇಲೆ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದು. ಕಷ್ಟ ಆದ್ರೂ ಸ್ವಲ್ಪ
ಒಂದಿನ ಎಫರ್ಟ್ ಹಾಕಿದ್ರೆ ಒಂದ್ 6 ತಿಂಗಳು ತಿನ್ಬೋದಲ್ಲ ಅಂತ ಮಾಡೋದು. ಈ ತರ ತಿರ್ಗಿಸ್ತಾನೆ ಇರ್ಬೇಕು. ಇವಾಗ ಮುಗೀತು, ಈ ತರ ಕಂಟಿನ್ಯೂಸ್ ಆಗಿ ತಿರ್ಗಿಸೋದು ಮುಗೀತು. ಯಾಕಂದ್ರೆ ಆಲ್ರೆಡಿ ಸೆಟ್ ಆಗಿದೆ ಅದು. ಇನ್ನು ಅವಾಗ ತಿರ್ಗಿಸ್ಕೊಂಡ್ರೆ ಅದು ಶೈನಿಂಗ್ ಬಂದ್ರೆ ರೆಡಿ ಆಯ್ತು. ಲಾಸ್ಟ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಎತ್ತಿರ್ತೀನಿ. ಬೆಳಿಗ್ಗೆ ಇದನ್ನ ಹಾಕ್ತೀನಿ ಅಷ್ಟೇ. ಇದ್ರದ್ದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಈ ಶೈನಿಂಗ್ ಬರುತ್ತಲ್ಲ ಅವಾಗ ತೋರಿಸ್ತೀನಿ. ಈಗ ಟೈಮ್ ಆಗಿದೆ 11 ಗಂಟೆ. 1 ಗಂಟೆ 9:30ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಇದನ್ನ ಮುಚ್ಚಿಟ್ಟು ನೋಡಿ, ಪಳ 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 ಶೈನಿಂಗ್. ಈ ಥರ ಶೈನಿಂಗ್ ಬರಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನು 10 ನಿಮಿಷ 15 ನಿಮಿಷ ಬೇಯಿಸ್ಬೇಕಿದ್ನ. ಇವಾಗ ಒಂದು 12 ಗಂಟೆ ಆಗಿರ್ಬೋದು. ಇದು ಬೇಯೋದಕ್ಕೆ ಅಷ್ಟೊಂದು ಟೈಮ್ ಆಯ್ತು, ಯಾಕೆಂದ್ರೆ ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಹಾಗಾಗಿ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಬೆಂದಿಲ್ಲ ಅಂದ್ರೆ ಚೆನ್ನಾಗಾಗಲ್ಲ. ಹಂಗಾಗಿ ಇವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದ್ರೆ ನಾಟಿ ಕೊತ್ತಂಬರಿ ಬರುತ್ತಲ್ವಾ, ಅದನ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಕೂಡ ರುಬ್ಬಿ ಹಾಕೊಳ್ಬಹುದು, ಅಥವಾ ರುಬ್ಬೇಕಾದ್ರೆ ನಾವು ಹಿಟ್ಟನ್ನ ಮಜ್ಜಿಗೆ ಹಾಕಿ ಬೇಕಾದ್ರೆ ರುಬ್ಕೊಳ್ಬಹುದು, ಅವಾಗ ಬೇರೆ ಟೇಸ್ಟ್ ಬರುತ್ತೆ. ಈ ತರ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಈ ಟೈಮಲ್ಲಿ ಹಾಕೋದ್ರಿಂದ ಪೂರ್ತಿ ವೈಟ್ ಏನ್ ಬರಲ್ಲ. ನೀವು ಬೆಳಿಗ್ಗೆ ಯಾವಾಗ ಹಾಕ್ತೀರಾ ನೋಡಿ ಅವಾಗ ಹಾಕೊಂಡ್ರೆ ಹಿಟ್ಟು ತಣ್ಣಗಾಗಿರುತ್ತೆ, ಅದು ಜೀರಿಗೆ ಕಲರ್ ಬಿಟ್ಕೊಳ್ಳಲ್ಲ ಆಯ್ತಾ. ಅವಾಗ ಹಾಕಿದ್ರೆ ಪೂರ್ತಿ ವೈಟ್ ಆಗಿ ಬರುತ್ತೆ ನಿಮ್ಗೆ ಸಂಡ್ಗೆ. ಈ ಟೈಮಲ್ಲಿ ಹಾಕಿದ್ರೆ ಆ ಬಿಸಿಗೆ ಜೀರಿಗೆ ಕಲರ್ ಬಿಟ್ಕೊಳ್ಳುತ್ತೆ, ಅವಾಗ ಪೂರ್ತಿ ಬ್ರೌನು ಬರಲ್ಲ, ಪೂರ್ತಿ ವೈಟು ಬರಲ್ಲ, ಒಂಥರ ಕಲರ್ ಬರುತ್ತೆ. ಮಾಡಿದಾಗ ನೀವು ನೋಡ್ತಿರಲ್ವಾ, ಹಂಗಾಗಿ ನೋಡಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಿಟ್ಟಿಗೆ ಹೊಂದ್ಕೋಬೇಕದು ಚೆನ್ನಾಗಿ. ಆ ತರ ತಿರುಗಿಸಿ ಇದನ್ನ ಕ್ಲೋಸ್ ಮಾಡಿ ಇಡ್ಬೇಕಾಗತ್ತೆ. ಸೂಪರ್ ಆಗಿದೆ, ಈ ತರ ಇರ್ಬೇಕು. ಇವಾಗ 1:8 ನೀರ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ. ಇವಾಗ ಸ್ಪೂನು, ಒಂದ್ ಚಿಕ್ಕ ಸೌಟು ಎಲ್ಲ ತಗೊಂಡ್ ಬಂದೆ, ಅದ್ ಯಾವ್ದು ವರ್ಕ್ ಆಗ್ಲಿಲ್ಲ. ಈ ತರ ಇವಾಗ ಮುಚ್ಚಿಟ್ಬಿಟ್ಟು ಒಬ್ಳೆ ಅಲ್ವಾ ಅಂತ ಅನ್ಬಿಟ್ಟು ಹಾಕ್ತಾ ಇದೀನಿ. ಬಿಸಿಲಂತೂ ಸ್ಟಾರ್ಟ್ ಆಗೋಯ್ತು. ಇದೆಲ್ಲ ತೊಳೆದು, ಅಂದ್ರೆ ಡಾಗಿ ಇರೋದ್ರಿಂದ ಕೂದಲೆಲ್ಲ ಇರುತ್ತೆ ಅಂತ ಅನ್ಬಿಟ್ಟು ಟೆರೆಸ್ ಎಲ್ಲ ತೊಳೆದು ಒಣಗಿ ಇವಾಗ ಸ್ಪೂನಲ್ಲಿ ಹಾಕ್ತಾ ಇದ್ದೆ. ಸ್ಪೂನಲ್ಲಿ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ, ಹಂಗಾಗಿ ಕೈನಲ್ಲೇ ಹಾಕ್ಬಿಡೋಣ ಅಂತ ಅನ್ಬಿಟ್ಟು. ಗಂಜಿ ಆಗಿರೋದ್ರಿಂದ ಚೆನ್ನಾಗಿ ಬೀಳ್ತಾ ಇದೆ. ನೋಡ್ತಾ ಇದ್ರಲ್ವಾ, ಶೇಪ್ ಇಲ್ಲ ಇದಕ್ಕೆ, ಸಂಡಿಗೆಗೆ ಯಾವತ್ತೂ ಶೇಪ್ ಇರಲ್ಲ, ಹಾಗಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ. ಸ್ಪೂನಲ್ಲಿ ಹಾಕಿದ್ರೆ ಲೇಟ್ ಆಗಿಬಿಡುತ್ತೆ. ಬಿಸಿಲು ಆಲ್ರೆಡಿ 9 ಗಂಟೆ ಆಗ್ಬಿಟ್ಟಿದೆ. ಇವತ್ತು 6 ಗಂಟೆಗೆ ಹಾಕ್ಬೇಕು ಅಂತ ಇದ್ದಿದ್ದು. ಇದೆಲ್ಲ ತೊಳೆದು ನೋಡಿ, ಇಲ್ಲೆಲ್ಲ ತೊಳೆದಿರೋ ನೀರು ಈ ಕಡೆ ಹಂಗೆ ಇದೆ, ಹಂಗಾಗಿ ಈ ಕಡೆ ಒಣಗಿತ್ತು ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಬೇಗನೆ ಆಗ್ತಾ ಇದೆ. ಏನ್ ಅನ್ಕೊಂತೀವೋ ಅದು ಆಗೋದೇ ಇಲ್ಲ, ಲೇಟ್ ಆಗ್ಬಿಡುತ್ತೆ. ಬೆಳಿಗ್ಗೆ ಟಿಫನ್ ಮಾಡಿ ರಂಗೋಲಿ ಇಟ್ಟು ಇದೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಹಾಗೆ ಹೋಯ್ತು ಟೈಮ್. ಮುಗೀತು, 1/2 ಅವರಲ್ಲಿ ಮುಗ್ದೋಯ್ತು. ಯಾಕೆಂದ್ರೆ ಹಿಟ್ಟು ತುಂಬಾ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರನೇ ರಾತ್ರಿನೇ ಮಾಡಿಟ್ಬಿಟ್ರೆ ಈ ತರ ಹಾಕೊಂಡ್ಬಿಡ್ಬೋದು. ಬಿಸಿ ಇತ್ತು ಅಂತಂದ್ರೆ, ಇನ್ನ ಕೆಳಗಡೆ ಎಲ್ಲ ಬಿಸಿ ಇತ್ತು. ಬೆಳಿಗ್ಗೆ ರಾತ್ರಿ ಮಾಡಿದ್ದು ಇಟ್ಟು ಬೆಳಿಗ್ಗೆವರೆಗೂ ಕೆಳಗಡೆ ಎಲ್ಲ ಬಿಸಿ ಇತ್ತು. ಹಂಗೂ ಮೇಲೆಲ್ಲ ಖಾಲಿ ಮಾಡ್ತಾ ಮಾಡ್ತಾ ಆಗೋಯ್ತು ಸದ್ಯಕ್ಕೆ. ಇವಾಗ ಇದನ್ನೆಲ್ಲ ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು ಕೆಳಗಡೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು. ಇಷ್ಟಾಗಿದೆ ನೋಡಿ, 2 ಸೀರೆ ಪೂರ್ತಿ ಆಗಿದೆ. ಚೆನ್ನಾಗಿ ಬಂತು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತಲ್ವ, ಇಟ್ಟು ತೆಳ್ಳಗಿತ್ತು. ಅಂದರೆ ರಾಗಿ ಗಂಜಿ ಇರುತ್ತಲ್ಲ ಆ ಥರ ಇತ್ತು. ಹಂಗಾಗಿ ಕೈಲೇನೆ ಹಾಕೋದಕ್ಕೆ ನನಗೆ ಕಂಫರ್ಟ್ ಅನಿಸ್ತು, ಹಂಗಾಗಿ ಹಾಕ್ಬಿಟ್ಟೆ. ಇಲ್ಲ ಸ್ಪೂನಲ್ಲೆಲ್ಲ ಹಾಕಿ ಇದು ಮಾಡ್ತೀನಿ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯೋದು. ಬಿಸಿಲು ನೋಡ್ತಾ ಇದ್ದೀರಾ, ಬಟ್ಟೆ ಹಾಕಿದ್ದೀನಿ ಅದ್ರ ಕೆಳಗಡೆ ಕುತ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಇದನ್ನೆಲ್ಲ ನೆನೆ ಹಾಕಬೇಕು. ನೆನೆ ಹಾಕ್ಬಿಟ್ಟು ಸಂಜೆ ವಾಶ್ ಮಾಡ್ತೀನಿ. ಯಾಕೆಂತಂದರೆ ಸ್ವಲ್ಪ ಮುಸ್ರೆ ಅಲ್ವಾ ಇದು, ಹಂಗಾಗಿ ಎಲ್ಲ ನೀಟಾಗಾಯಿತು. ಪೂರ್ತಿ ಖಾಲಿ ಕೂಡ ಆಗಿದೆ ಅಷ್ಟೇ. ಈಗ ಎಲ್ಲಾರ್ದು ಊಟ ಆಯ್ತು. ಚೆನ್ನಾಗಿ ಇದು ಒಣಗಿತ್ತು, ಅದನ್ನ ಎತ್ಕೊಂಡ್ ಬಂದು ಕೆಳಗಡೆ ಇಟ್ಕೊಂಡು ಚಂದ ಓದ್ಕೋತಾ ಇದ್ದಾನೆ. ನಾನು ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ನೀರ್ ಹಾಕಿ ಚಿಮ್ಕಿಸೋದ್ರಿಂದ ಈ ಬಟ್ಟೆಲಿರುವಂತ ಸಂಡಿಗೆ ಬಿಟ್ಕೊಳ್ಳುತ್ತೆ. ಕವರ್ ಮೇಲೆ ಆದ್ರೆ ನಾವ್ ಹಂಗೆ ಬಿಡಿಸ್ಕೊಂಡ್ಬಿಡ್ಬೋದು. ಇದು ಹಳೆ ಮೆಥಡ್, ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಿದ್ರಲ್ವಾ, ಇದೇ ತರನೇ ಸ್ವಲ್ಪ ನೀರ್ ಹಾಕಿ ಚುಮ್ಕಿಸ್ಬಿಟ್ರೆ ಅದ್ ನೆಂದಂಗ್ ಆಗ್ಬಿಟ್ಟು ಈ ತರ ಬಿಟ್ಕೊಂಡ್ ಬರುತ್ತೆ. ಅವಾಗ ನಾವು ಈಸಿಗೆ ಬಿಡಿಸ್ಬಿಡ್ಬೋದು. ಹಂಗಾಗಿ ಇದನ್ನ ನಾನು ಈ ಕೆಲಸನ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ. 2 ಸೀರೆ ಅಲ್ವಾ, ಫಸ್ಟ್ ಒಂದ್ ಸೀರೆದೆಲ್ಲ ಬಿಡಿಸ್ಬಿಡೋಣ ಅಂತ ಅನ್ಬಿಟ್ಟು. ಆಮೇಲೆ ಮನೆಯವ್ರು ಕೂಡ ಬಂದ್ರು, ಏನ್ ಮಾಡ್ತಾ ಇದ್ಯಾ
ಇದೆಯಾ ಅಂತ ಅಂದ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದಾರೆ. ಇವಾಗ ಎಲ್ಲಾನು ಕೂಡ ಈ ತರ ಬಿಡಿಸ್ಕೊಂಡು ಇದರಲ್ಲಿ 3 ಬೌಲ್ ಅಷ್ಟು ನನಗೆ ಸಂಡಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನೋಡಿ ಈ ತರ ಎಲ್ಲ ಸೀರೆ ಒಳಗಡೆನೆ ಈ ತರ ಬಿಡಿಸ್ಕೊಂಡು ಲಾಸ್ಟ್ ಅಲ್ಲಿ ಈ ತರ ಎತ್ತಿ ಹಾಕೊಂಡು ಅದೇ ಸೀರೆ ಮೇಲೆ ನಾವು ಒಣಗಾಕೊಳ್ಬೇಕು. ಯಾಕಂದ್ರೆ ನೈಟ್ ಅಲ್ವಾ, ಬೆಳಿಗ್ಗೆ ಬಿಸಿಲಿಗೆ ಹಾಕೋಬೇಕು. ಹಂಗಾಗಿ ಹಂಗೇನೆ ಇದನ್ನ ಹರಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ಬಿಡಿಸಿದಾಯ್ತು. ಬಿಡಿಸಿದ್ಮೇಲೆ ಒಂದೇ ಕಡೆ ಹಾಕಿದ್ರೆ ಇದಾಗುತ್ತೆ ಅಂತ ಈ ತರ ಅದೇ ಬಟ್ಟೆ ಅದೇ ಸೀರೆ ಮೇಲೆ ಒಣಗಾಕಿದ್ದೀನಿ. ಇದನ್ನ ನಾಳೆ ಬಿಸಿಲಿಗೆ ಹಾಕಿದ್ರೆ ನಾಳೆ ಒಂದಿನ ಬಿಸಿಲಿಗೆ ಹಾಕಿ ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ವರ್ಷಗಟ್ಲೆ ಇಟ್ಕೊಂಡ್ರು ಏನೂ ಆಗಲ್ಲ. ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿ ಆಗಿದೆ. ಇಷ್ಟ ಆಗಿದೆ ನೋಡಿ. ತೋರಿಸು. 11 ಗಂಟೆ ಆಗಿದೆ, ನಿದ್ದೆ ಬರ್ತಾ ಇದೆ, ಹೋಗಿ ಮಲ್ಕೋಬೇಕು. ಚಂದುಗೆ ನಾಳೆ ಎಕ್ಸಾಮು. ನಾಳೆಯಿಂದ. ಹಾಗಾಗಿ ಅವನು ಆ ಕಡೆ ಓದ್ಕೋತಾ ಇದ್ದ, ನಾನು ಈ ಕಡೆ ಕೆಲಸ ಮುಗಿಸ್ಕೊಂಡೆ. ಇವಾಗ ಹೋಗಿ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಸೇಮ್ ರೊಟೀನು. ನಾಳೆ ಬಿಸಿಲಲ್ಲಿ ಒಣಗಾಕಿ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ನಿಮಗೆ, ಆಯಿತಾ? ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅದರಲ್ಲಿ ಇವತ್ತು ಶಾರ್ಟ್ಸ್ ಆಗ್ತಾ ಇಲ್ಲ, ಹಂಗಾಗಿ ಇದರಲ್ಲೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿಗೆ ಚಂದುಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಮಾಡ್ಕೊಂಡೆ. ಮನೆಯವ್ರಿಗೆ ಹೂಕೋಸು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡು, ಇನ್ನೇನು ನಾರ್ಮಲ್ ಆಗಿ ಕಷಾಯ ಮಾಡ್ತೀನಿ. ಮತ್ತೆ ಒಂದು ಸ್ವಲ್ಪ ಮಜ್ಜಿಗೆ ಅನ್ನ ಮಾಡ್ತೀನಿ. ಅದನ್ನು ಕೂಡ ಪ್ರತಿದಿನನೂ ಮಾಡ್ತೀನಿ ನಾನು. ಒಂದು ಸ್ಪೂನ್ ಆದರೂ ತಿಂದ್ಬಿಟ್ಟು ಅದನ್ನ ಮತ್ತೆ ಇದನ್ನ ತಿನ್ನೋದ್ರಿಂದ ಸ್ವಲ್ಪ ಕಟ್ ಹೆಲ್ತ್ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅದನ್ನ ಮಾಡ್ತೀನಿ. ನೋಡಿ ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದೀನಿ. ಕಷಾಯ ಕುದಿಸಿಟ್ಕೊಂಡಿದ್ದೀನಿ. ಅದನ್ನ ವಾಟರ್ ಕ್ಯಾನ್ಗೆಲ್ಲ ಫಿಲ್ ಮಾಡಬೇಕು. ಚಂದುಗೆ ಅಂತ ಅಂದ್ಬಿಟ್ಟು 1-2 ಬೀಟ್ರೋಟ್ ಹಾಕ್ಬಿಟ್ಟು ಈ ತರ ಪಲ್ಯ ಮಾಡ್ಕೊಂಡಿದ್ದೆ. ಆಮೇಲೆ ಹೂಕೋಸು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹೂಕೋಸು ಮನೆಯವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡೆ. ಇವತ್ತು ಇಷ್ಟ ಆಗಿತ್ತು. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮೊನ್ನೆ ಸಂಡಿಗೆ ಮಾಡಿದ್ದೆ, ಅದ್ರದ್ದು ಇದು ಫೈನಲ್ ಅಂದರೆ ಒಣಗಿದೆ ಎಲ್ಲ. ಅದನ್ನ ಎಣ್ಣೆಗೆ ಹಾಕಿ ನಿಮ್ಗೆ ತೋರಿಸೋದಷ್ಟೇ. ಈ ವಿಡಿಯೋ ಪರ್ಪಸ್ ಬಂದು ನನ್ನ ವಿಡಿಯೋ ಅಂದರೆ ನಾನು ಸಂಡಿಗೆನ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಅದು ನೀವು ಕೂಡ ಒಂದು ಚಿಕ್ಕ ಲೋಟದಲ್ಲಿ ಮಾಡಿ ಟ್ರೈ ಮಾಡಲಿ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆಲ್ಲ ಹೋಗಲ್ಲ. ನಾನು ಹೆಂಗೆ ಮಾಡಿಕೊಂಡೆ, ಎಷ್ಟು ದಿನ ನೆನೆ ಹಾಕಿದ್ದೆ ಅಂತ ಅಂದ್ಬಿಟ್ಟು ಕೆಲವೊಂದು ಟಿಪ್ಸ್ಗಳನ್ನ ಅದರಲ್ಲಿ ಹೇಳ್ತೀನಿ. ಅದು ಸೇಮ್ ನೀವು ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬಿಸಿಲಲ್ಲಿ ನೆನ್ನೆ ನೈಟು ಅದನ್ನೆಲ್ಲ ತೆಗೆದಿದ್ದೆ ಸೀರೆಯಿಂದ. ನಾನು ಪ್ಲಾಸ್ಟಿಕ್ ಕವರ್ ಏನು ಯೂಸ್ ಮಾಡಿಲ್ಲ. ಸೀರೆ ಏನಿರುತ್ತೆ ಮನೇಲಿ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಬೇಗನೆ ರಿಮೂವ್ ಮಾಡ್ಕೋಬೋದು. ಅದ್ರ ಪ್ಲಾಸ್ಟಿಕ್ ಮೇಲೆ ಬೇಡ ಅಂತ ಅನ್ನಿಸ್ತು ನನಗೆ. ನಾನು ಯಾವಾಗಲೂ ಅಷ್ಟೇ ಸೀರೆ ಮೇಲೆ ಹಾಕ್ಕೊಳ್ತೀನಿ. ಹಾಗಾಗಿ ಹಾಕಿದ್ದೆ, ನೆನ್ನೆ ತೆಗೆದೆ. ಅದಾದಮೇಲೆ ಬೆಳಿಗ್ಗೆ ಬಿಸಿಲಲ್ಲಿ 1 ಅವರ್ ಒಣಗಾಕಿದ್ರೆ ಆಯಿತು, ರೆಡಿ ಆಯಿತು. ವರ್ಷಾನ್ಗಟ್ಲೆ ಇಟ್ಕೊಂಡು ತಿಂದ್ರೂ ಸೂಪರಾಗಿ ಟೇಸ್ಟಿಯಾಗುತ್ತೆ. ಬನ್ನಿ ಇವಾಗ ತೋರಿಸ್ತೀನಿ ಬಿಸಿಲಲ್ಲಿ ಒಣಗಾಕಿರೋದು. ಅದನ್ನು ಸ್ವಲ್ಪ ತರೋಣ, ಎಣ್ಣೆಗೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಾಗಿದೆ ಅಂತ. ಟೇಸ್ಟು ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ತಿಂದೇ ನೋಡ್ಬೇಕು ಅದನ್ನು. ಹೋಗೋಣ. ಮೇಲೆ ಟೆರೆಸ್ ಮೇಲೆ ಹಾಕಿದ್ದೀನಿ. ಎಲ್ಲ ಕೆಲಸ ಮುಗೀತು. ದೇವ್ರ ಪೂಜೆ ಕೂಡ ಆಯಿತು. ಇವತ್ತು ಗುರುವಾರ. ಇವತ್ತು ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದು ನಾನು ಹಾಕಿರುವಂಥ ಲಿಪ್ ಬಾಮ್. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಲಿಫ್ಟಿಗೆ ಥರ ಕಾಣಿಸುತ್ತೆ. ನಿಮಗೆ ಅದರ ಲಿಂಕ್ ಬೇಕು ಅಂತಂದರೆ ಹಾಕಿರ್ತೀನಿ. ಇದು ಪ್ಯೂರ್ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕೆಮಿಕಲ್ ಅದು ಇದು ಏನೂ ಇಲ್ಲ ಇದರಲ್ಲಿ. ಬೇಕು ಅಂದರೆ ಹಾಕಿರ್ತೀನಿ. ಆಮೇಲೆ ಬಜೆಟ್ ಫ್ರೆಂಡ್ಲಿ ಹೇಳ್ಬೇಕಂದ್ರೆ ಕೆಲವೊಂದ್ಸಲಿ ಟ್ವಿಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಪೂಜೆ ಎಲ್ಲ ಆದಮೇಲೆ ಸಮ್ಮರ್ ಆಗಲಿ ವಿಂಟರ್ ಆಗಲಿ ಒಂದು ಲಿಪ್ ಬಾಮ್ ಹಾಕ್ಕೊಳ್ಳೇಬೇಕು. ಇಲ್ಲಾಂತಂದರೆ ಒಂಥರ ತುಟಿ ಹೊಡೆಯೋದು ಅದು ಇದು ಆಗುತ್ತೆ. ಇವಾಗ ಟೆರೆಸ್ಗೆ ಬಂದಿದ್ದೀನಿ. ಇವಾಗ ಒಣಗಿರ್ತಕ್ಕಂಥ ಸಂಡಿಗೆನ ಸ್ವಲ್ಪ ತಗೊಂಡ್ ಬಂದು ಇಲ್ಲಿ ರಸಂ ಮಾಡ್ತಾ ಇದ್ದೀನಿ. ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ರಸಂ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ರಸಂಗಂತೂ ಮಾಡಿಸ್ದಂಗಿರುತ್ತೆ, ಸಖತ್ತಾಗಿರುತ್ತೆ. ಹಪ್ಳ ಆಗ್ಲಿ ಅಥವಾ ಸಂಡಿಗೆ ಆಗ್ಲಿ ಯಾವ್ದಾದ್ರು ಒಂದಿದ್ರೆ ರಸಂ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಂಗೇನೆ ಪ್ಲಾನ್ ಮಾಡ್ಕೊಂಡು ಇದನ್ನ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊಪ್ಪಿನ ಸಾರು ಮಾಡೋ ಪ್ಲಾನ್ ಇತ್ತು, ಆದ್ರೆ ಇದನ್ನೇ ಮಾಡೋಣ ಅಂತ ಅನ್ಬಿಟ್ಟು ಒನ್ ಟೈಮ್ಗೆ ಆಗೋ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ರಸಂ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಬಿಟ್ಟು ಇದೇ ತರನೇ ಸ್ವಲ್ಪ 1-2 ಇದಷ್ಟು ಹಾಕೊಂಡೆ. ಯಾಕೆಂದ್ರೆ ಮಧ್ಯಾಹ್ನ ಊಟಕ್ಕೆ ಮಕ್ಕಳು ಯಾರು ಇಲ್ವಲ್ಲ, ಹಾಗಾಗಿ ಮನೆಯವ್ರಿಗೆ ನನಗೆ ಮತ್ತೆ ಬಸ್ಸಿನ್ಗೆ ಅಂತ ಅನ್ಬಿಟ್ಟು 1-2 ಇಡಿ ಅಷ್ಟೇ ತಗೊಂಡ್ ಬಂದಿದ್ದೆ ನಾನು. ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಆಯ್ತಾ. ಇನ್ನೊಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಪೂರ್ತಿಯಾಗಿ ನಾನು ಎಷ್ಟು ಮಾಡಿದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಮಾಡ್ಕೊಂಡಿದ್ದೀನಿ. ಸಾಕು, ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಆಯ್ತಾ. ನೋಡಿದ್ರಲ್ಲ, ಎಣ್ಣೆಯಲ್ಲಿ ಕರೆದಿರೋಂಥ ಸಂಡಿಗೆನ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಈ ಬಿಸಿಲು ಇರಬೇಕಾದ್ರೆ ಈ ಥರ ಹಪ್ಪಳ ಇದನ್ನೆಲ್ಲ ಮಾಡಿ ಇಟ್ಕೋಬೇಕು. ಮಳೆ ಬರಬೇಕಾದ್ರೆ ತಿನ್ನಬೇಕು. ಬಿಸಿಲು ಮಳೆ ಅಂತ ಏನಿಲ್ಲ, ನಮ್ಮ ಮನೇಲಿ ಎಲ್ಲ ಟೈಮೂ ತುಂಬ ಇಷ್ಟ ನನ್ನ ಮಕ್ಕಳಿಗೆ.
ಹಾಗಾಗಿ ಪ್ರತಿ ವರ್ಷನೂ ಮಾಡ್ಕೊಳ್ತೀನಿ. ಈ ವರ್ಷನೂ ಸಂಡಿಗೆ ಫಸ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಹಪ್ಪಳ ಮಾಡ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಕೂಡ ಒಂದು ಚಿಕ್ಕ ಲೋಟದಲ್ಲಿ ಮಾಡಿ ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.